ಐಟಿ-ಬಿಟಿ ಸಚಿವ ಪ್ರಿಯಾಂಕ್ ಖರ್ಗೆ, ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಮತ್ತು ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಮತ್ತು ಪೌರಾಡಳಿತ ಸಚಿವ ರಹೀಂ ಖಾನ್ ರಾಜೀನಾಮೆಗೆ ಒತ್ತಾಯಿಸಿ ಬೀದರ್ ನಗರದಲ್ಲಿ ಜನವರಿ 7ರಂದು ಬೀದರ್ ಜಿಲ್ಲಾ ಬಿಜೆಪಿ ಘಟಕದ ವತಿಯಿಂದ ಪ್ರತಿಭಟನೆ ಹಮ್ಮಿಕೊಳ್ಳಲಿದ್ದೇವೆ ಅಂತ ಬಿಜೆಪಿ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್ ತಿಳಿಸಿದ್ದಾರೆ. ಬೀದರ್ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಮಾತನಾಡಿದ ಅವರು, ಸಚಿನ್ ಪಾಂಚಾಳ್ ಪ್ರಕರಣದಲ್ಲಿ ರಾಜ್ಯ ಸರ್ಕಾರ ಕೇವಲ ಕಣ್ಣೀರೊರೆಸುವಂತಹ ಕೆಲಸ ಮಾಡುತ್ತಿದೆ. ಪ್ರಕರಣವನ್ನ ದಾಖಲಿಸಿಕೊಳ್ಳದೆ ನಿರ್ಲಕ್ಷ್ಯ ವಹಿಸಿದ 2 ಠಾಣೆಯ ಪೊಲೀಸರನ್ನ ಕೂಡಲೇ ಅಮಾನತು ಮಾಡಬೇಕು. ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪೊಲೀಸ್ ವೈಫಲ್ಯದ ಕಾರಣ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ರಾಜೀನಾಮೆ ನೀಡಬೇಕು ಮತ್ತು ಸಚಿನ್ ಪ್ರಕರಣವನ್ನ ಸಿಬಿಐಗೆ ವಹಿಸಬೇಕು ಎಂದರು. ಸಚಿನ್ ಸಾವು ಸಂಭವಿಸಿ 11 ದಿನ ಕಳೆದರೂ ಪೌರಾಡಳಿತ ಸಚಿವ ರಹೀಂ ಖಾನ್ ಮಾಧ್ಯಮಗಳಿಗೆ ಒಂದೇ ಒಂದು ಸ್ಟೇಟ್ಮೆಂಟ್ ಕೂಡ ನೀಡಿಲ್ಲ. ಜಿಲ್ಲೆಯ ಒಬ್ಬ ಸಚಿವನಾಗಿ ಕನಿಷ್ಠ ಸಂತಾಪದ ಮಾತುಗಳನ್ನು ಸಹ ಆಡಿಲ್ಲ. ಅದರಿಂದ ಅವರು ಸಹ ರಾಜೀನಾಮೆ ನೀಡಬೇಕು. ಪ್ರಿಯಾಂಕ್ ಖರ್ಗೆ ಅವರು ಮಾತಿಗೂ ಡೆತ್ ನೋಟ್ ನಲ್ಲಿ ನನ್ನ ಹೆಸರು ಇದೆಯಾ ಅಂತ ಪ್ರಶ್ನಿಸುತ್ತಿದ್ರು. ನಮ್ಮ ರಾಜ್ಯಾಧ್ಯಕ್ಷರು ಡೆತ್ ನೋಟ್ ನಲ್ಲಿನ ಪ್ರಿಯಾಂಕ್ ಖರ್ಗೆ ಅವರ ಹೆಸರನ್ನ ಮಾರ್ಕ್ ಮಾಡಿ ಕಳಿಸಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರು ಈಗಲಾದರೂ ರಾಜೀನಾಮೆ ನೀಡಿ ತನಿಖೆಯನ್ನ ಎದುರಿಸಬೇಕು ಎಂದರು. ಈ 4 ಸಚಿವರ ರಾಜೀನಾಮೆಗೆ ಒತ್ತಾಯಿಸಿ ಜನವರಿ 7ರಂದು ಬೀದರ್ ಜಿಲ್ಲಾ ಬಿಜೆಪಿ ಘಟಕದ ವತಿಯಿಂದ ಬೀದರ್ ನಗರದ ಬ್ರಿಮ್ಸ್ ಆಸ್ಪತ್ರೆಯಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆ ಮೂಲಕ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯಪಾಲರಿಗೆ ಮನವಿ ಪತ್ರ ನೀಡುತ್ತೇವೆ ಎಂದರು. ಅದಕ್ಕಾಗಿ ನಮ್ಮ ಜಿಲ್ಲಾಡಳಿತ, ನಮ್ಮ ಜಿಲ್ಲೆಯ ಪೊಲೀಸರ ವೈಫಲ್ಯಕ್ಕಾಗಿ ಇವತ್ತು ನಾವು ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು ಈಶ್ವರ್ ಖಂಡ್ರೆ ಅವರು ಕೂಡಲೇ ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯ ಮಾಡ್ತೀವಿ. ಅವ್ರು ಹೇಳ್ತಾ ಇದ್ದಾರೆ, ಅವನು ಬಿಜೆಪಿ ಅವರು ಮನೆ ದೇವರು ಸುಳ್ಳೆ ಅವ್ರ ಮನೆ ದೇವರು, ಕಾಂಗ್ರೆಸ್ನ ಮನೆ ದೇವರು ಭ್ರಷ್ಟಾಚಾರ ಸುಳ್ಳು ಎಲ್ಲ ಅವ್ರ ಮನೆ ದೇವರು. ಇವತ್ತು ಅವರು 5 ಗ್ಯಾರಂಟಿಗಳ ಜೊತೆ 6ನೇ ಗ್ಯಾರಂಟಿ ಆತ್ಮಹತ್ಯೆ ಗ್ಯಾರಂಟಿಯಾಗಿ ಕೊಟ್ಟಿದ್ದಾರೆ. ನಿನ್ನೆ ಗದಗ್ನಲ್ಲಿ ಒಬ್ಬ ಗುತ್ತಿಗೆದಾರ ಕೂಡ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಇವತ್ತು ಅವರ ನಾಯಕ ಪ್ರಿಯಾಂಕ್ ಖರ್ಗೆ ಅವರು ಹೇಳ್ತಾ ಇದ್ದಾರೆ, ಆ 6 ಜನರನ್ನು ಬಂಧಿಸಬೇಕು ಅಂದಾಗ ಪ್ರಾರಂಭದಲ್ಲಿ ಹೇಳಿದರು, ಅವ್ರು ರೆಡಿಯಾಗಿ ಕುಂತಿದ್ದಾರೆ, ಟೀ ಕಾಫಿ ಕೊಡ್ಕೋತಾ ಕುಂತಿದ್ದಾರೆ, ನೀವು ಯಾವಾಗ ಫೋನ್ ಮಾಡ್ತೀರಿ, ಪೊಲೀಸರು ಯಾವಾಗ ಫೋನ್ ಮಾಡ್ತಾರೆ ಅವ್ರು ಬರ್ತಾರೆ ಅಂತೇಳಿ. ಆದರೆ ಇವತ್ತಿನವರೆಗೂ ಅವ್ರ ಬಂಧನ ಆಗಿಲ್ಲ. ಕಣ್ಣೆರೆಸೋ ತಂತ್ರವಾಗಿ ಈ ಪ್ರಕರಣವನ್ನು ಅವರು CID ಕೊಟ್ಟಿದ್ದಾರೆ. CID ಅವರು ಏನು ಮಾಡ್ತಾರೆ ಅಂತೇಳಿ ನಾವು ಈಗಾಗಲೇ ಪ್ರಿಯಾಂಕ್ ಖರ್ಗೆ ಅವರು ಹೇಳ್ತಾ ಇದ್ದಾರೆ, ನನ್ನ ಹೆಸರು ಉಲ್ಲೇಖ ಆಗಿಲ್ಲ ಅಂತೇಳಿ. ನಿನ್ನ ನಮ್ಮ ವಿರೋಧ ಪಕ್ಷದ ನಾಯಕರು ಕೂಡ ಕಲಬುರಗಿಯಲ್ಲಿ ನಡೆದಂಥ ಒಂದು ಪ್ರತಿಭಟನೆಯಲ್ಲಿ ನನ್ನ ಬಿಲ್ಗಳನ್ನು ಮಾಡಲಿಕ್ಕೆ ಹೇಳಿದ್ರು. ಅದರಲ್ಲಿ ಬೀದರ್ ಜಿಲ್ಲಾ ಪಂಚಾಯಿತಿಯಿಂದ ಬಿಲ್ ಆಗಿದೆ, ಕಲಬುರಗಿ ಜಿಲ್ಲಾ ಪಂಚಾಯಿತಿಯ ಬಿಲ್ ಆಗಿಲ್ಲ, ಅದಕ್ಕಾಗಿ ಪರ್ಸೆಂಟೇಜ್ ಕೇಳಿದ್ದಾರೆ ಅನ್ನುವಂಥ ಮಾಹಿತಿಯನ್ನು ಅವನು ಡೆತ್ ನೋಟಲ್ಲಿ ಉಲ್ಲೇಖ ಮಾಡಿದ್ದಾನೆ. ತಮ್ಮೆಲ್ಲರ ಕಡೆಯೂ ಕೂಡ ಡೆತ್ ನೋಟ್ ಇದೆ. ಅದನ್ನು ಮಾರ್ಕ್ ಮಾಡಿ ಮುಖ್ಯಮಂತ್ರಿಗಳಿಗೆ ಮತ್ತು ಆ ಸಚಿವರಿಗೆಲ್ಲ ನಮ್ಮ ವಿರೋಧ ಪಕ್ಷ ನಾಯಕರು ಕಳಿಸಿದ್ದಾರೆ. ಅವ್ರ ಹೆಸರು ನೇರವಾಗಿ ಅದರಲ್ಲಿ ಇದ್ದಿದ್ದಕ್ಕಾಗಿ ಹಿಂದೆ ಯಾವ ರೀತಿ ಅವರು ನಮ್ಮ ಈಶ್ವರಪ್ಪನವ್ರ ಹೆಸರು ಕೇವಲ ಅವನು ಆತ್ಮಹತ್ಯೆ ಮಾಡ್ಕೊಳೋ ಪ್ರಸ್ತಾವ ಮಾಡಿದ್ದಕ್ಕಾಗಿ ಅವ್ರನ್ನ ರಾಜೀನಾಮೆ ನಮ್ಮ ಹೈಕಮಾಂಡ್ ಅವ್ರು ಪಡೆದಿದ್ರು. ಆದರೆ ಇವತ್ತು ಕಾಂಗ್ರೆಸ್ನ ಹೈಕಮಾಂಡ್ ಅವ್ರ ತಂದೆಯವರೇ ಇವತ್ತು ರಾಷ್ಟ್ರದ ಅಧ್ಯಕ್ಷರಾಗಿದ್ದಾರೆ ಕಾಂಗ್ರೆಸ್. ಅವರಿಗೂ ಏನಾದರೂ ನೈತಿಕತೆ ಇದ್ದರೆ ಇವತ್ತು ಕೂಡಲೇ ಅವ್ರ ಮಗನ ರಾಜೀನಾಮೆ ತಗೊಳ್ಬೇಕು. ನಾವು ಪ್ರಿಯಾಂಕ್ ಖರ್ಗೆ ಅವರ ರಾಜೀನಾಮೆ, ಆ ಪತ್ರದಲ್ಲಿ ಅವ್ರ ಹೆಸರು ಉಲ್ಲೇಖ ಆಗಿದ್ದಕ್ಕೆ ಈ ತನಿಖೆ ನಿಷ್ಕಳಂಕವಾಗಿ ನಡೀಬೇಕು. ಈ ತನಿಖೆ ಮುಗಿದ ನಂತರ ಬೇಕಾದರೆ ಅವ್ರು ಮತ್ತೆ ಬಂದು ಮುಖ್ಯಮಂತ್ರಿ ಆಗಲಿ, ನಮ್ದೇನು ತೊಂದರೆ ಇಲ್ಲ. ಮಂತ್ರಿ ಅಲ್ಲ, ಮುಖ್ಯಮಂತ್ರಿ ಆದರೂ ನಮ್ದೇನು ತೊಂದರೆ ಇಲ್ಲ. ಆದರೆ ತನಿಖೆ ಸರಿಯಾಗಿ ನಡಿಬೇಕು ಅಂದರೆ ಎಲ್ಲಿವರೆಗೆ ಅವರು ರಾಜೀನಾಮೆ ಕೊಡೋದಿಲ್ಲವೋ ಆ ಪತ್ರದಲ್ಲಿ ಅವ್ರ ಹೆಸರಿದೆ, ಅವ್ರಿಗೆ ಭಾಳ ಬೇಕಾದವ್ರ ಹೆಸರಿದೆ. ಅವ್ರು ಸ್ವತಃ ಹೇಳಿದ್ದಾರೆ, ಟೀ ಕಾಫಿ ಕುಡ್ಕೊಂಡು ಕೂತಿದ್ದಾರೆ, ನೀವು ಯಾವಾಗ ಕರಿತೀರಿ ಪೊಲೀಸರ ತನಿಖೆಗೆ ಅವ್ರು ಬರ್ಲಿಕ್ಕೆ ರಾಜು ಕಪ್ನೂರ್ ಅದನ್ನು ರೆಡಿ ಇದ್ದಾರೆ ಅಂತ ಹೇಳಿದ್ದಾರೆ. ಮತ್ತು ಅವ್ರು ಲೀಗಲ್ ಆಗಿ ದುಡ್ಡು ಅಕೌಂಟ್ ಟ್ರಾನ್ಸ್ಫರ್ ಮಾಡಿದ್ದಾರೆ, ಹಣ ಕಳಿಸಿದ್ದಾರೆ ಅನ್ನುವಂಥ ಮಾತನ್ನು ಕೂಡ ಪ್ರಿಯಾಂಕ್ ಖರ್ಗೆ ಅವ್ರು ಹೇಳಿದ್ದಾರೆ. ಇಷ್ಟೆಲ್ಲ ಹೇಳಿದ ನಂತರ ಅವ್ರ ಪ್ರಭಾವ ಹೆಂಗಿರೋಲ್ಲ. ಅದಕ್ಕಾಗಿ ಪ್ರಿಯಾಂಕ್ ಖರ್ಗೆ ಅವರು ರಾಜೀನಾಮೆ ಕೊಡಬೇಕು. ನಮ್ಮ ಆರೋಗ್ಯ ಇಲಾಖೆಯಲ್ಲಿ ಕಳೆದ 1.5 ತಿಂಗಳಿಂದ ಬಾಣಂತಿಯರ ಸರಣಿ ಸಾವುಗಳು ನಡೀತಾ ಇವೆ. ನಮ್ಮ ಮಹಿಳಾ ಮೋರ್ಚಾ ಅಧ್ಯಕ್ಷರು, ಮಹಿಳಾ ಮೋರ್ಚಾದ ರಾಜ್ಯದ ಉಪಾಧ್ಯಕ್ಷರು ನಮ್ಮ ಹೇಮಾ ತುಕ್ಕಾರೆಡ್ಡಿಯವರು ಮತ್ತು ಉಲ್ಲಾಸಿನಿ ವಿಕ್ರಮ್ ಉದಾರಳಿಯವರು ಕೂಡ ಈ ಪ್ರೆಸ್ ಮೀಟಲ್ಲಿದ್ದಾರೆ. ಇವತ್ತು ಆ ಸರಣಿ ಸಾವು ಯಾಕೆ ನಡೆದಿದೆ ಅಂತ ರಾಜ್ಯ ಸರ್ಕಾರನೇ ಒಂದು ಕಮಿಟಿ ಮಾಡಿ ಅದಕ್ಕೆ ತನಿಖೆ ಮಾಡಿದ್ದಾಗ ಅಲ್ಲಿ ಆರೋಗ್ಯ ಇಲಾಖೆಯಲ್ಲಿ ಸಪ್ಲೈ ಆಗಿರುವಂಥ ಒಂದು ಸಲೈನ್ಗಳು IV ಸೆಟ್ ಅದು ಕಲ್ಕತ್ತಾದ ಕಂಪ್ನಿಯಿಂದ ತಗೊಂಡಿದ್ದಿದೆ. ಆ IV ಸೆಟ್ ಬಾಣಂತಿಯರಿಗೆ ಹಚ್ಚಿದಕ್ಕಾಗಿ ಇವತ್ತು ಬಾಣಂತಿಯರು ಸರಣಿ ಸಾವು ಆಗ್ತಾ ಇದೆ. ಆ ತನಿಖೆ ಆದ ನಂತರನೂ ಒಂದು 10-15 ಜನ ಬಾಣಂತಿಯರ ಸಾವು ಆಗಿದೆ. ಅಂದರೆ ಸರ್ಕಾರ ತನಿಖೆ ಬಂದ ರಿಪೋರ್ಟ್ ಆದ ನಂತರೂ ಕೂಡ ಯಾವುದೂ ಕ್ರಮ ಕೈಗೊಳ್ತಾ ಇಲ್ಲ. ಯಾವ ಕಂಪನಿ ಬ್ಲ್ಯಾಕ್ ಲಿಸ್ಟ್ಗೆ ಆಗಿದೆಯೋ ಆ ಕಂಪನಿಯಿಂದ ಖರೀದಿ ಮಾಡ್ತಾ ಇದ್ದಾರೆ.
ಇಲ್ಲ ನಾವು ಮಾಡ್ತಾ ಇಲ್ಲ, ಕೇಂದ್ರ ಸರ್ಕಾರದವರು ಇದು ಮಾಡಿದ್ದಾರೆ ಅಂದರೆ ಅವ್ರ ಹತ್ರ ತಗೊಳ್ಳಿ ಅಂತ ಹೇಳಿ ಕೇಂದ್ರ ಸರ್ಕಾರದವರು ಏನಾದರೂ ಹೇಳಿದ್ದಾರೆ? ಯಾವುದೇ ವಿಷಯ ಇದ್ರೂ ಕೂಡ ಕೇಂದ್ರ ಸರ್ಕಾರ ಕಡೆ ಬಟ್ಟು ಮಾಡಿ ತೋರಿಸುವಂಥದ್ದು ಮಾತ್ರ ಇವ್ರ ಕೆಲಸ ಆಗಿದೆ. ಆರೋಗ್ಯ ಸಚಿವರು ಆ ಇಲಾಖೆಯನ್ನು ನಿಭಾಯಿಸುವಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಇವತ್ತ ಜನ ಸರ್ಕಾರಿ ಆಸ್ಪತ್ರೆಗೆ ಹೋಗಬೇಕು ಬೇಡದು ಅಂತ ಭಯ ಪಡ್ತಾ ಇದ್ದಾರೆ. ಯಾವ ದೇಶದಲ್ಲಿ ಆರೋಗ್ಯ ಮತ್ತು ಶಿಕ್ಷಣ ಉಚಿತ ಸಿಕ್ತು ಆ ದೇಶ ಅಭಿವೃದ್ಧಿ ಹೊಂದಿದ ದೇಶ ಅಂತ ಕರೀತಾರೆ ಅಂತ ನಾವೆಲ್ಲ ಕೇಳಿದ್ದೀವಿ. ಆದರೆ ಇವತ್ತು ಒಳ್ಳೆ ಆರೋಗ್ಯ ಇಲ್ಲಕ್ಕಿರುವಂಥ ನಮ್ಮ ರಾಜ್ಯದಲ್ಲಿ ಇವತ್ತು ಜನ ಸರ್ಕಾರಿ ಆಸ್ಪತ್ರೆಗೆ ಅಲ್ಲಿರುವಂಥ ಮೆಡಿಸಿನ್ಗಳು ಈ ರೀತಿ ಬರ್ತಾ ಇವೆ. ಇವತ್ತು ಅದು ಒಂದು ಡೂಪ್ಲಿಕೇಟ್ ಬಂದೆ, ಮುಂದೆ ಯಾವುದ್ಯಾವುದು ಭ್ರಷ್ಟಾಚಾರ ದಾಹಕ್ಕಾಗಿ ಹಣ ತಿನ್ನೋದಕ್ಕೋಸ್ಕರ ಯಾವ್ಯಾವ ಕಂಪನಿ ಕೊಟ್ಟು ಯಾವ್ಯಾವ ಡೂಪ್ಲಿಕೇಟ್ ಔಷಧ ತರ್ತಾರೆ ಗೊತ್ತಿಲ್ಲ, ಎಷ್ಟು ಜನರ ಪ್ರಾಣ ತೆಗಿತಾರೆ ಗೊತ್ತಿಲ್ಲ. ಅದಕ್ಕಾಗಿ ವಿಫಲರಾಗಿರುವಂಥ ಆರೋಗ್ಯ ಸಚಿವರು ಅವರು ಕೂಡ ತಮ್ಮ ಪದಕ್ಕೆ ರಾಜೀನಾಮೆಯನ್ನು ಕೊಡಬೇಕು. ಇವತ್ತು ನಮ್ಮ ಜಿಲ್ಲೆಯಲ್ಲಿ ಇನ್ನೊಬ್ಬರು ಉಸ್ತುವಾರಿ ಸಚಿವರು ಇದ್ದಾರೆ, ರಹೀಂ ಖಾನ್. ಅವರು ನಮ್ಮ ಜಿಲ್ಲೆಗೆ ನನಗೆ ಏನೂ ಸಂಬಂಧ ಇಲ್ಲದಂಗೆ ಇದ್ದಾರೆ. ಸಚಿನ್ ಪ್ರಕರಣ ಇಡೀ ರಾಷ್ಟ್ರಾದ್ಯಂತ ಬೆಂಕಿ ಹತ್ಕೊಂಡು ಉರಿತಾ ಇದೆ. ಆದರೆ ಇವತ್ತಿನವರೆಗೆ ಅವ್ರದ್ದು ಯಾವುದೇ ಒಂದು ಸ್ಟೇಟ್ಮೆಂಟ್ ಇಲ್ಲ. ಕನಿಷ್ಠ ಅವ್ರ ಮನೆಗೆ ಹೋಗಿ ಸಾಂತ್ವನ ಹೇಳುವಂಥ ಕೆಲಸ ಮಾಡಿಲ್ಲ. ಇವತ್ತು ಜಿಲ್ಲೆಯ ಒಂದು ಪತ್ರಿಕೆಯಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟಿಲ್ಲ. ಅವರು ಸಚಿವರು ನಮ್ಮ ಜಿಲ್ಲೆಯವರು ಇದ್ದಾರೋ ಅಥವಾ ಬೇರೆ ಎಲ್ಲಾದರೂ ಇದ್ದಾರೋ? ಮತ್ತು ಇಂಥ ಸಚಿವರು ತಗೊಂಡು ನಮ್ಮ ಜಿಲ್ಲೆ ಏನು ಮಾಡಬೇಕಾಗಿದೆ? ಅದಕ್ಕೆ ಆ ಸಚಿವರು ಇದಕ್ಕೆ ಉತ್ತರ ಕೊಡಬೇಕು. ಅವ್ರು ನಗರಾಭಿವೃದ್ಧಿ ಸಚಿವರಾಗಿ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ಬೀದರ್ ನಗರ ಎಷ್ಟು ಅಭಿವೃದ್ಧಿ ಆಗ್ತಾ ಇದೆ ನಾವು ನೋಡ್ತಾ ಇದ್ದೀವಿ. ಪೌರಾಡಳಿತ ಸಚಿವರಾಗಿ ಇವತ್ತು ಅವ್ರ ಕಾರ್ಯವೈಖರಿ ಅಂತೂ ನಾವು ಎಲ್ಲಿನೂ ಕಾಣ್ತಾನೆ ಇಲ್ಲ. ಆದರೆ ಅಟ್ಲೀಸ್ಟ್ ಒಂದು ಮಾನವೀಯತೆ ದೃಷ್ಟಿಯಿಂದ ಇಡೀ ರಾಜ್ಯ ಇವತ್ತು ಬೀದರ್ನ ಕಟ್ಟಿ ತೂಗೋ ಕಡೆ ನೋಡ್ತಾ ಇದೆ. ಅಂತಹ ಸಂದರ್ಭದಲ್ಲಿಯೂ ಕೂಡ ಇವರು ಮೌನವಾಗಿರುವುದು ಇವತ್ತು ಇಡೀ ಕಾಂಗ್ರೆಸ್ ಪಕ್ಷ ಇದರಲ್ಲಿ ಇನ್ವಾಲ್ವ್ ಆಗಿದೆ ಅಂತ ಕಾಣ್ತಾ ಇದೆ. ನಂತರ ಮಾತನಾಡಿದಂತಹ ಬಸವ ಕಲ್ಯಾಣ ಮತಕ್ಷೇತ್ರದ ಶಾಸಕ ಶರಣು ಸಲ್ಗಾರ್, ಸಿಐಡಿ ಅಂದ್ರೆ ಅದೊಂದು ತರ ಪೊಲೀಸರ ರೆಸ್ಟ್ ಹೌಸ್. ಕೆಲಸಕ್ಕೆ ಬಾರದೇ ಇರುವಂತಹ ಪೊಲೀಸರನ್ನ ಅಲ್ಲಿ ಕಾಣಬಹುದು. ಇವರ ಕೈಯಲ್ಲಿ ಸಚಿನ್ ಸಾವಿಗೆ ನ್ಯಾಯ ಸಿಗುವುದು ಕಷ್ಟ. ಆದ್ದರಿಂದ ಸಚಿನ್ ಪ್ರಕರಣವನ್ನ ರಾಜ್ಯ ಸರ್ಕಾರ ಸಿಬಿಐಗೆ ನೀಡಿದ್ರೆ ಆರೋಪಿಗಳಿಗೆ ದೊಡ್ಡ ಮಟ್ಟದ ಶಿಕ್ಷೆ ಆಗುತ್ತದೆ ಎಂದರು. ಸುದೀರ್ಘವಾಗಿ ನಮ್ಮ ಜಿಲ್ಲೆಯ ಅಧ್ಯಕ್ಷರು ಎಲ್ಲ ವಿಷಯಗಳನ್ನು ಅತ್ಯಂತ ಒಳ್ಳೆಯ ರೀತಿಯಿಂದ ನಿಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ತಮ್ಮ ಪ್ರಶ್ನೆ ಏನಿದೆ CID, ನಾನು ತಿಳಿದ ಹಾಗೆ CID ಅದು ಕ್ರೈಮ್ ಇನ್ವೆಸ್ಟಿಗೇಷನ್ ಡಿಪಾರ್ಟ್ಮೆಂಟ್ ಅಂಥೇಳಿ ನಾನು ತಿಳ್ಕೊಂಬಲ್ಲ. ನಾನು ವೈಯಕ್ತಿಕವಾಗಿ ಮಾಧ್ಯಮದ ಎದುರು ಕುಂತು ನಾನು ಮಾತಾಡ್ತಾ ಇದ್ದೀನಿ. ನನಗೆ ಕೇಳಿದ್ರೆ ಅದೊಂದು ಪೊಲೀಸ್ ರೆಸ್ಟ್ ಹೌಸ್. ಅದು CID ಕಾಂಗ್ರೆಸ್ ಇನ್ವೆಸ್ಟಿಗೇಷನ್ ಡಿಪಾರ್ಟ್ಮೆಂಟ್ ಅಂತ ಅನ್ಬೋದು. ನಂದು ವೈಯಕ್ತಿಕ ಏನಪ್ಪ ಅಂದ್ರೆ ಅದೊಂದು ಪೊಲೀಸ್ ರೆಸ್ಟ್ ಹೌಸ್. ನೀವು ಎಷ್ಟು ಮಂದಿ ಹೋಗಿ ನನ್ನ ಪತ್ರಕರ್ತ ಸ್ನೇಹಿತರು CID ಹೋಗಿರೋ ಇಲ್ಲೋ ನನಗೆ ಗೊತ್ತಿಲ್ಲ. ನಾನು 2003ನೇ ಇಸ್ವಿಗೆ ಅದೇ ಪ್ರಿಮೈಸರ್ದೊಳಗೆ ಸಬ್ ಇನ್ಸ್ಪೆಕ್ಟರ್ ಇಂಟರ್ವ್ಯೂ ಕೊಟ್ಟಿನಿ. ನಾನು ಅವಾಗ ಹಿಡಿದು ಇಲ್ಲಿ ತನಕ ನೋಡ್ತೀನಿ. ನಾನು ಅಲ್ಲಿ ಯಾರು ಕೆಲ್ಸಕ್ಕೆ ಬರಲಾರ್ದು ಪೊಲೀಸ್ ಆಫೀಸರ್ಸ್ ಹರನೋ ಅಂಥಲ್ಲಿ ನಿಯೋಜನೆ ಮಾಡ್ತಾರೆ ಆ ಜಾಗಿ. ಅಂಥವ್ರ ಕೈದಾಗ ನಾವೇನು ಗಂಭೀರ ಪ್ರಕರಣ ಅಂಥೇಳಿ ಪರಿಗಣನೆ ಮಾಡಿ ಇಡೀ ರಾಜ್ಯದ ಚಿತ್ತ ಇವತ್ತು ಬೀದರ್ ಕಡೆ ಈ ಘಟನೆಯನ್ನು ನೋಡ್ತಾ ಇದೆ. ಅದಕ್ಕಿದು CID ಕೊಟ್ಟಿದ್ದಕ್ಕಂತೂ ನಮ್ದು ಯಾವುದೇ ಕಾರಣಕ್ಕೂ ಒಪ್ಪಿಗೆ ಇಲ್ಲ. ಇದು ಏನೇ ಮಾಡಬೇಕು ನಾವು ಹೋರಾಟ ಮಾಡ್ತೀವಿ. ಈ ಘಟನೆ CBIದವ್ರಿಗೆ ಕೊಡಬೇಕು.